ಒಂದು ಪ್ರಗತಿಪರವಾದಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅಬ್ಸರ್ವೇಷನ್ಸ್ ಬರೋದು ಸ್ವಾಭಾವಿಕ. ಅವರ ಸಲಹೆಗಳು ಕೂಡ ಕೆಲವು ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಅಬ್ಸರ್ವೇಷನ್ಸ್ ಕೂಡ ಮಾಡಿದ್ದಾರೆ. ಒಂದು, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಯಾವುದೇ ಕ್ರಿಮಿನಲ್ ಲಾ ಕಾನೂನನ್ನು ಮಾಡುವಾಗ ಅದು ಯಾವಾಗಲೂ ಪ್ರಾಸ್ಪೆಕ್ಟಿವ್ ಆಗೇ ಇರಬೇಕು ಅಂತ, ರಿಟ್ರಾಸ್ಪೆಕ್ಟಿವ್ ಆಗಿ ಕ್ರಿಮಿನಲ್ ಲಾಗಳನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ. ಅದರಿಂದ ಅದು ತಮಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಬಯಸ್ತೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಈ ಸೌಂಡು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈ ಡಿ ಜೆಗಳು ಹಾಕ್ಕೊಂಡು ಸಿಕ್ಕಾಬಟ್ಟೆ ಶಬ್ದಗಳು ಮಾಡಿಕೊಂಡು ಹೋಗ್ತಕ್ಕಂಥದ್ದು, ಅದಕ್ಕೊಂದು ರೆಗ್ಯುಲೇಷನ್ ತರಬೇಕು ಅಂತ. ಅದನ್ನು ನಾವು ರೂಲ್ಸ್ನಲ್ಲೇ ಮಾಡ್ಕೊಳ್ಬೋದು, ಇದರಲ್ಲೇನು ಅಗತ್ಯ ಇಲ್ಲ ಅನ್ನುವಂಥದ್ದು. ಈಗೇನು 10 ದಿವಸ ಅಂತ ಹೇಳಿದ್ದೀವಿ, ಅದನ್ನು ಒಂದು 5 ದಿವಸಕ್ಕೆ ರೆಡ್ಯೂಸ್ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಏಕೆಂದರೆ 10 ದಿವಸ ಅಂದರೆ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಅನ್ನುವಂಥದ್ದು ಪ್ರಸ್ತಾಪ ಮಾಡಿದ್ದಾರೆ ಕೆಲವರು. ಅದನ್ನು 5 ದಿವಸಕ್ಕೆ ಸಡಿಲ ಮಾಡ್ತಕ್ಕಂಥ ಕೆಲಸ ಮಾಡಬಹುದು. ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು, ಈ ಜಾತ್ರೆ, ಹಬ್ಬಗಳು, ಈ ಹಬ್ಬಗಳದ್ದೆಲ್ಲ ಏನು ಬರೋದಿಲ್ಲ ಇದರಲ್ಲಿ. ನಾನು ಇಲ್ಲಿ ಹೇಳಿದ್ದೇವೆ ನೋಡಿ, ಉಪಬಂಧಗಳು, ಈ ಅಧಿನಿಯಮದ ಉಪಬಂಧಗಳು ಖಾಸಗಿ ಆವರಣಗಳೊಳಗೆ ಆಚರಿಸುವ, ಅಂದರೆ ನಿಮ್ಮ ವಿದಿನ್ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಒಳಗಡೆನೇ ಇರುತ್ತೆ, ಎಲ್ಲಾದರೂ ಅಂತ, ಅದು ಒಳಗಡೆ ಪ್ರೆಮೈಸಸ್ಸಲ್ಲೇ ಇರುತ್ತೆ, ಹೊರಗಡೆ ಇರೋದಿಲ್ಲ. ಅಂಥದ್ದಕ್ಕೆ ಎಕ್ಸಂಪ್ಷನ್ ಇದೆ. ಮತ್ತು ಕೌಟುಂಬಿಕ ಕಾರ್ಯಕ್ರಮಗಳಿಗಂತೂ ಎಕ್ಸಂಪ್ಷನ್ಸ್ ಕೊಟ್ಟೇ ಇದ್ದೀವಿ. ಹಾಗಾಗಿ ಮತ್ತು ಮದುವೆ ಕಾರ್ಯಕ್ರಮಗಳು, ನೀವು ಹೇಳಿದ್ರಿ ಮದುವೆನಲ್ಲಿ ಆಗುವಂಥ ಪಾರ್ಟಿಗಳು, ಆ ಥರ ಎಲ್ಲ, ಅದೆಲ್ಲ ಎಕ್ಸಂಪ್ಷನ್ಸ್ ಇದೆ ಇದರಲ್ಲಿ. ಗಣಪತಿ ಇದೆಲ್ಲ ಗಣಪತಿ ವಿಸರ್ಜನೆ ನಮಗೂ ಅರಿವಿದೆ. ಈಗ ಇದು ನಮಗೂ ಅಪ್ಲೈ ಆಗಲ್ವಾ? ನಮಗೆ ಸರ್ಕಾರದಲ್ಲಿದ್ದೇವೆ, ನಮಗೆ ಮಾತ್ರ ಎಕ್ಸಂಪ್ಷನ್ ಏನಿಲ್ಲ ಅದರಲ್ಲಿ, ಅದು ನಮಗೂ ಅಪ್ಲೈ ಆಗುತ್ತೆ. ನಾವು ಆ ಕಡೆ ಬಂದಾಗಲೂ ನಮಗೂ ಅಪ್ಲೈ ಆಗುತ್ತೆ. ನಿಮಗಷ್ಟೇ ಆಗುತ್ತೆ ಅಂತ ದಯಮಾಡಿ ತಿಳ್ಕೊಬೇಡಿ, ನಮಗೂ ಅಪ್ಲೈ ಆಗುತ್ತೆ. ಅದರಿಂದ ಈ ಕಾನೂನನ್ನು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆಗುತ್ತೆ, ಅನ್ವಯ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡೇ ನಾನು ಇದನ್ನು ಮಾಡ್ತಾಯಿದ್ದೀವಿ. ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಜಾತ್ರೆಗಳಿಗೆ ಏನು ನಾವು 1 ಕೋಟಿ ರೂಪಾಯಿ ಮೌಲ್ಯದ ಇಂಡೆಮ್ನಿಟಿ ಬಾಂಡ್ ಇಟ್ಟಿದ್ದೇವೆ, ಅದನ್ನು ಅರ್ಧ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಯಾಕೆಂದರೆ ಆಗಲ್ಲ ಕಮರ್ಷಿಯಲ್ ಸರ್, ಈಗ ಒಂದು ನಿಮಿಷ, ಜಾತ್ರೆಗಳಲ್ಲಿ ಬಾಂಡ್ಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಉದಾಹರಣೆ, ಸುಮ್ಮನೆ ನಮ್ಮೂರಲ್ಲಿ ಒಂದು ಕಂಬಳ ನಡೆಯುತ್ತೆ. ನೀವು ಕಂಬಳದಲ್ಲಿ ಏನು ಇನ್ವಿಟೇಷನ್ ಕೊಡ್ಲಿಲ್ಲ ಅಂದ್ರೂ 50,000 ಜನ ಸೇರ್ತಾರೆ. ನೀವು ಅದಕ್ಕೆ ಕಂಬಳ ಸಮಿತಿಯವರು 50 ಲಕ್ಷ ಬಾಂಡ್ ಇಡಬೇಕು ಅಂದ್ರೆ ಈ ಕಂಬಳ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಣ ಕೇಳೋದಿಲ್ಲ, ಆಯೋಜಕರು ಮಾಡಕ್ಕಾಗಲ್ಲ. ಆಮೇಲೆ ಹೆಚ್ಚು ಕಡೆ ಕಟ್ಟಲೇಬೇಕಲ್ಲ. ಹೀಗಾಗಿ ಜಾತ್ರೆಗಳು, ದೇವಸ್ಥಾನಗಳ ಆಡಳಿತ ಮಂಡಳಿಯವರಿಗೆ ಕಷ್ಟ ಸಾಧ್ಯ. ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿ. ಇಲ್ಲ ಅಂತಂದ್ರೆ ಇದನ್ನ ಸದನ ಸಮಿತಿ ಕೊಡಿ, ಸ್ವಲ್ಪ ಚರ್ಚೆ ಮಾಡೋಣ. ಸದನ ಸಮಿತಿ ಕೊಡಿ, ಚರ್ಚೆ ಮಾಡೋಣ. ಯಾಕೆಂದ್ರೆ ಇದ್ರಾಗ ಅಗತ್ಯತೆ ಇದೆ. ಅಧ್ಯಕ್ಷರೇ, ಇದು ಪರಮೇಶ್ವರ್ ಅವರೇ, ಇದು ಅಶೋಕ್ ಅವರೇ, ಇದು ಸದನ ಸಮಿತಿ ಚರ್ಚೆ ಮಾಡ್ರಿ. ಇದನ್ನ ಯಾಕೆ ಒಮ್ಮಿನೊಮ್ಮೆ ಸರ್ ಇದು ತಾರತುರಿಯಲ್ಲಿ ಮಾಡಬೇಡಿ, ಟೈಮ್ ತಗೊಳ್ಳಿ. ಇದರಲ್ಲಿ ಬಹಳ ನ್ಯೂನತೆಗಳಿದಾವೆ. ಅಧ್ಯಕ್ಷರೇ, ಇದು ಸಾರ್ವಜನಿಕ ಗಣಪತಿಯನ್ನ ಉದ್ದೇಶಿಸಿಕೊಂಡು ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ. ದಿವಸಕ್ಕೆ 5 ಸಲ ಓದಿರ್ತಾರೆ. ನಮ್ಮೆಲ್ಲ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇರ್ಬೇಕಂತೇಳಿ ಅವರಿಗೆ, ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದ್ರೆ ಡಿಜೆದು ನಿಮ್ಗೆ ಭಾಳ ಬೇನೆ ಆಗ್ತದೆ. ಇದು ಒಳಗೆ ಇರುವಂಥ ಸತ್ಯ. ಅದಕ್ಕೆ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು, ಸಾರ್ವಜನಿಕ ಸಭೆಗಳನ್ನು, ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಏನು ಬಿಲ್ ಮಾಡ್ತಾ ಇದ್ದೀರಿ,
ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ. ಯಾಕಂದ್ರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ನೋ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಲೀಡರ್ ಇರುವುದರಿಂದ ಆರ್ ಅಶೋಕ್ ಅವರು ಸಹ ಇದಕ್ಕೆ ಸಹಮತ ಇದೆ ಅಂತ ತಿಳ್ಕೊತೀನಿ. ಅಧ್ಯಕ್ಷರೇ, ಈಗ ನಾನು ಪರಮೇಶ್ವರ್ ಅವರಿಗೆ, ಸನ್ಮಾನ್ಯ ಗೃಹ ಸಚಿವರೇ, ಬಹಳ ಚರ್ಚೆ ನಡೀತಾ ಇದೆ ಇಲ್ಲಿ. ಇದು ಬಹಳ ಸೆನ್ಸಿಟಿವ್ ಇರ್ತಕ್ಕಂಥದ್ದು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಕ್ಲಾರಿಫಿಕೇಶನ್ಸ್ ಇಲ್ಲ, ಅಂದ್ರೆ ಒಂದು ಭಾಗ ಮಾಡೋ ರೀತಿ ಇಲ್ಲ. ನಾನು ಅದಕ್ಕೆ ಗೃಹ ಸಚಿವರಿಗೆ ಫಸ್ಟ್ ನಂದು ಆಪ್ಷನ್ನು, ಇದು ಬಹಳ ಸೆನ್ಸಿಟಿವ್. ಮತ್ತೆ ಪೊಲೀಸರು, ಪೊಲಿಟಿಕಲ್ ಪಾರ್ಟಿ, ವಿರೋಧ ಪಾರ್ಟಿಯವರು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡೋಕ್ಕೆ ಈ ವೆಪನ್ ಆಗಬಾರ್ದು. ನಾಳೆ ಏನೋ ಕಾರ್ಯಕ್ರಮ ಮಾಡ್ತೀರಿ, ಯಾವುದೋ ಸರ್ಕಾರಿ ಕಾರ್ಯಕ್ರಮನೇ ಇರ್ಬೋದು, ಏನಾನ ಹೆಚ್ಚು ಕಮ್ಮಿ ಆದರೆ ಅಲ್ಲಿ CM ಹೋದ್ರೆ, ಮಂತ್ರಿ ಹೋದ್ರೆ, ನೀವು ಅವ್ರನ್ನ ಏನಾನ ಕುಸಿದು ಬಿದ್ದರೆ ಯಾರ ಮೇಲೆ ನೀವು ಚಾರ್ಜ್ ಮಾಡ್ತೀರಾ? ಅದಕ್ಕೆ ನಾನು ಸರ್ಕಾರಕ್ಕೆ ಇದನ್ನ ಸದನ ಸಮಿತಿಗೆ ಒಪ್ಪಿಸ್ಬಿಡಿ, ಅಲ್ಲಿ ಎಲ್ಲ ಚರ್ಚೆ ಆಗಲಿ. ಯಾಕಂದ್ರೆ ಇದೇನು ಅರ್ಜೆನ್ಸಿ ಏನಿಲ್ಲ. ಈಗ ನಾಳೆನೇ ಮಾಡಿಬಿಟ್ಟು ನಾಳೆನೇ ಏನೋ ಅನಾಹುತ ಆಗ್ತೈತೆ. ನಾನು ಅದಕ್ಕೆ ಇದನ್ನ ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಅಂತ ಮಾಡಿ, ಅವಾಗ ಕ್ಲಾರಿಟಿ ಬಂದ್ಬಿಡುತ್ತೆ. ಈಗ ಕಮರ್ಷಿಯಲ್ಲು ಏನೋ ಸೌಂದರ್ಯ ಸ್ಪರ್ಧೆ ಮಾಡ್ತಾರೆ, ಮೊನ್ನೆ RCB ಮಾಡಿದ್ರು, ಯಾವನೋ ಇದು ಮಾಡ್ತಾರೆ, ಏನೋ ಆರ್ಕೆಸ್ಟ್ರಾ ದೊಡ್ಡ ಕರೆದು ಆರ್ಕೆಸ್ಟ್ರಾ ಮ್ಯೂಸಿಕ್ ನೈಟ್ಗಳು ಮಾಡ್ತಾರೆ, ಹೆಂಗೋ ಕಾಸು ಮಾಡ್ಕೊಂತಾರೆ ಅವರು. ಅದು ಆಗ್ತದೆ. ಕಮರ್ಷಿಯಲ್ ಬೇರೆ. ನಾನು ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್, ಅದು ಕಮರ್ಷಿಯಲ್. ನೀವು ಕಮರ್ಷಿಯಲ್ ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ ಕರೆಕ್ಟ್ ಆಗಿದೆ. ಇದು ಕಮರ್ಷಿಯಲ್ಗೆ ತನ್ನಿ, ಕಮರ್ಷಿಯಲ್ ಅಲ್ದವಕ್ಕೆ ನೀವು ತರಕ್ ಹೋಗಬೇಡಿ ದಯವಿಟ್ಟು, ಪ್ಲೀಸ್. ಒಳ್ಳೇದಲ್ಲ ಇದು. ನಾಳೆ ನೀವು ಮಾಡಿದ್ದ ಕಾನೂನಿಗೆ ನೀವೇ ಬೋನಲ್ಲಿ ಹೋಗಿ ಬೀಳ್ಬೇಡ್ರಿ ದಯವಿಟ್ಟು. ಅದಕ್ಕೆ ಪರಮೇಶ್ವರ್ ಅವರೇ, ಏನು ಆತರ ಇಲ್ಲ, ನಾವೇನು ನಿಮ್ಮನ್ನ ಟಾರ್ಗೆಟ್ ಮಾಡಲ್ಲ, ಏನು ನೀವು ಬಹಳ ಒಳ್ಳೆಯವರು. ನೀವು ದಯವಿಟ್ಟು ಸದನ ಸಮಿತಿಗೆ ಒಪ್ಪಿಸ್ಬಿಡಿ. ನೀವೇ ಚೇರ್ಮನ್ ಆಗಿಬೇಕಾದ್ರೆ ಸದನ ಸಮಿತಿಗೆ ಒಪ್ಪಿಸಿ. ಅರ್ಜೆಂಟ್ ಏನಿಲ್ಲ ಇದನ್ನ. ಆಮೇಲೆ ನಿಮ್ಗೆ ಹಂಗೂ ಇದ್ರೆ ನೀವು ಆರ್ಡಿನೆನ್ಸ್ ತಂದ್ಬಿಟ್ಟು ಗವರ್ನರ್ ಸೈನ್ ಹಾಸ್ಕೊಂಡ್ರೆ ಆಯ್ತು. ಆರ್ಡಿನೆನ್ಸ್ ತಂದು ಮಾಡ್ಕೊಬಹುದು. ಸದನ ಸಮಿತಿ ನೇಮಕ ಮಾಡಿ, ಚರ್ಚೆ ಆಗಲಿ. ತಾವು ಸ್ವಾಗತ ಮಾಡ್ತಾರೆ. ಸದನ ಸಮಿತಿಯನ್ನು ಮಾಡಿ ಅಷ್ಟೇ. ತಾವು ಬಹಳ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದೀರಿ ಸುನೀಲ್ ಅವರು. ತಾವು ಕೂಡ ಹೇಳಿದ ಮಾತು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷವಾಗಿ ಜಾತ್ರೆಗಳು, ಆಮೇಲೆ ಸಾಮೂಹಿಕ ವಿವಾಹಗಳು ಮಾಡ್ತಾರೆ, ಸಾಮೂಹಿಕ ವಿವಾಹಗಳು, ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳು, ಇವುಗಳನ್ನ ಎಕ್ಸೆಂಪ್ಟ್ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮಗಳು ಪೊಲಿಟಿಕಲ್ ಪೊಲಿಟಿಕಲ್ ಮಾಡಬೇಕು ಸರ್. ಸರ್ಕಾರಿ ಕಾರ್ಯಕ್ರಮ ನೀವು ಮಾಡ್ಕೊಳ್ತೀರಾ, ನಮಗೆ ಪರ್ಮಿಷನ್ ಆದ್ರೆ ನಿಮ್ಮ ಹತ್ರ ಪರ್ಮಿಷನ್ ರಿಜೆಕ್ಟ್ ಮಾಡ್ಬಿಡ್ತೀರಾ. ನಮಗೂ ಅಪ್ಲೈ ಹೋರಾಟಗಳಿಗೆ ನೋಡಿ ಸರ್, ಹೋರಾಟಗಳಿಗೆ ಯಾವುದೇ ಪರ್ಮಿಷನ್ ಇಲ್ಲ. ರೈತ ಪರ ಹೋರಾಟಗಳು ಪೊಲಿಟಿಕಲ್ ಎಲ್ಲ ಹೋರಾಟ ಹತ್ತಿಕ್ಕಂತ ಕೆಲಸ ಇದು. ಮಾಡಕ್ ಬರೋದಿಲ್ಲ. ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಮಾನ್ಯ ಗೃಹ ಸಚಿವರೆಲ್ಲ ಮನವಿ ಮಾಡ್ತೇನೆ, ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ಅವ್ರ ಮಂತ್ರಿಗಳನ್ನ ಕರ್ಕೊಂಡು ಹೋದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಆಕೈತೆ. ನಾವು ವಿರೋಧ ಪಕ್ಷದಾಗದೇವಿ, ಯಾವುದೋ ಒಂದು ಕಾನೂನು ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಮ್ದು ಸರ್ಕಾರಿ ಕಾರ್ಯಕ್ರಮ ಆಗೋದಿಲ್ಲ. ಪೊಲಿಟಿಕಲ್ ಅಂದ್ರೆ ಈಗ ಸರ್ಕಾರಿ ಕಾರ್ಯಕ್ರಮಗಳು ಬೇರೆ, ಆದ್ರೆ ಪೊಲಿಟಿಕಲ್ ಪಾರ್ಟಿ ಮಾಡೋದೇ ಬೇರೆ. ಈಗ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರೆ ನಾವು ಸರ್ಕಾರದ ಬೇರೆ, ಮಾತಾಡೋದಲ್ಲ, ನಮ್ಮ ಮೆಂಬರ್ ಅಲ್ಲ. ಆಯ್ತು, ನೀವು ಯಾಕೆ ಗಲಾಟೆ ಮಾಡ್ತೀರಾ ಇಲ್ಲಿ? ಇದಕ್ಕೊಂದು ಕಾನೂನು ಮಾಡ್ತೀರಿ, ಅದಕ್ಕೆ ನಾವು ಜಗಳಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಅವರ ಸಲಹೆಗಳನ್ನ ಸ್ವಾಗತ ಮಾಡ್ತೀನಿ. ಯಾರಿಗೂ ಯಾವಾಗಲೂ ಡಿಸ್ಟರ್ಬ್ ಮಾಡೋದಿಲ್ಲ. ಮಂತ್ರಿಗಳು ಹೋಗುವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಕ್ಕವು. ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮಂತ್ರಿಗಳನ್ನು ಕರೆದಾಗ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದು ಸರ್ಕಾರಿ ಕಾರ್ಯಕ್ರಮಕ್ಕಂತೆ. ನಾನು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನಗೆ ಮಂತ್ರಿ ಬರೋದಿಲ್ಲ, ಬರ್ಬೋದು ಬರ್ಲಿಕ್ಕಿಲ್ಲ, ಅವಾಗ ನಮ್ಮ ಮೇಲೆ ಕ್ರಮ ಆಕೈತಿ. ಅಲ್ಲಿ ನೀವೊಬ್ಬರು ಬರೋದು, ಉಳಿದವ್ರು ಬರ್ಬೇಕಲ್ಲ ಜಿಲ್ಲಾ ಆ ಕಾರ್ಯಕ್ರಮಕ್ಕೆ. ಅದಕ್ಕೆ ಸರ್ಕಾರಿ ಅರೆ ಸರ್ಕಾರಿ ಅಂತ ಮಾಡಕ್ ಹೋಗ್ಬೇಡ್ರಿ. ಈಗ ನಾವು ವಿರೋಧ ಪಕ್ಷದವ್ರು ಏನಾದ್ರು ಒಂದು ಹೆಸಿಟೇಷನ್ ಮಾಡ್ತೇವ್ರಪ್ಪ, ಅದು ಸರ್ಕಾರಿ ಕಾರ್ಯಕ್ರಮ ಆಗುದಿಲ್ಲ. ಅಂದ್ರೆ ವಿರೋಧಗಳನ್ನ ತುಳಿಯುವಂತ ಕೆಲಸ. ಈಗ ಇವತ್ತು ನೀವು ಅಲ್ಲದಿರಿ, ನಾಳೆ ನಾವು ಮನೆ ಗೃಹ ಸಚಿವರೇ, ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ಬೇಡಿ. ಇದರಿಂದ ಲೋಕಲ್ ಆಫೀಸರ್ಸ್ ದುರುಪಯೋಗ ಮಾಡ್ಕೊಳ್ಳೋದು ಬಹಳ ಸಾಧ್ಯತೆ ಇದೆ.
ವಿರೋಧ ಪಕ್ಷದ ನಾಯಕರು ನಮ್ಮ ಪಾರ್ಟಿ ಕಡೆಯಿಂದ ನಾವೇನು ಹೇಳ್ತಿರೋದು ಅಂತಂದ್ರೆ ಕಮರ್ಷಿಯಲ್ ಮತ್ತು ಉಳಿದಂತ ಚಟುವಟಿಕೆ ಅಂತ ಬೈಫರ್ಕೇಟ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ನಾವು ಯಾವುದೋ ಈಗ ಒಂದು ಕಾಲೇಜಲ್ಲಿ ಯೂನಿವರ್ಸಿಟಿ ಬಿಡಿಸಿರೋ 10,000 ಜನ ಇದಾರೆ ಯೂನಿವರ್ಸಿಟಿನಲ್ಲಿ. ನೀವು ಅವ್ರ 5 ದಿನಕ್ಕಿಂತ ಮುಂಚೆ ಪರ್ಮಿಷನ್ ತಗೊಳ್ಬೇಕು ಅಂದ್ರೆ ಹೆಂಗ್ ತಗೊಳಕ್ಕಾಗತ್ತೆ? ಅದೊಂದು ಹೋರಾಟ, ಅದನ್ನ ಹೋರಾಟ ಮಾಡೋದು ಬೇಡ ಅವರು. ಸೊ ಈ ಕಾರಣಕ್ಕೆ ಜನಪರವಾದಂತಹ ಕಾರ್ಯಕ್ರಮಗಳು, ಜನಪರವಾದಂತಹ ಹೋರಾಟಗಳು, ಧಾರ್ಮಿಕ ಉತ್ಸವಗಳು ಇದೆಲ್ಲದಕ್ಕೂ ಕೂಡ ಇದು ಲಾಗು ಮಾಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಆಗುತ್ತೆ. ನೀವು ಕಮರ್ಷಿಯಲಿ ಆಕ್ಟಿವಿಟೀಸ್ಗೆ ಏನ್ ಬೇಕಾದ್ರೆ ಮಾಡಿ, ಏನ್ ತೊಂದರೆ ಇಲ್ಲ. ಅದರಿಂದ ದುಡ್ಡು ಗಳಿಸೋದಿರುತ್ತೆ, ಆದಾಯ ಗಳಿಸೋದಿರುತ್ತೆ, ಅದಕ್ಕೆ ಬೇಕು ಮಾಡ್ಕೊಳ್ಳಿ. ಉಳಿದ ಚಟುವಟಿಕೆಗಳಿಗೆ ಈ ಕಾನೂನುಗಳನ್ನು ಲಾಗು ಮಾಡಿ ನೀವು 3 ವರ್ಷ ಸೆರೆವಾಸ, 8 ಜೈಲುವಾಸ, ಜೀವಾವಧಿ ಶಿಕ್ಷೆ ಅಂತೆಲ್ಲ ಮಾಡಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಹತ್ತಿಕ್ಲಿಕ್ಕೆ ಈ ಸರ್ಕಾರ ಕೈ ಕುಳಿತುಕೊಂಡಿದೆ ಅಂತ ಅರ್ಥೈಸಬೇಕಾಗತ್ತೆ ಅಷ್ಟೇ. ಚಂದ್ರು ಅಧ್ಯಕ್ಷರೇ, ನಾವು ಚಿತ್ರದುರ್ಗದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ ಮಾಡ್ತೀವಿ. ಅದು ಆ ನೀರಿನಲ್ಲಿ ಕಳಿಸ್ಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ 50,000 1 ಲಕ್ಷ ಹೇಳಿದ್ರಿ. ಈಗ ಮಿನಿಮಮ್ 10 ಲಕ್ಷ ಜನ ಬಿಲ್ ಬೇಕಾ ಬೇಡವಾ? ಅಲ್ಲ, ಬೇಕು ಬೇಡ ಅನ್ನೋದಕ್ಕಿಂತ ಇದು ಚರ್ಚೆಗೆ ಇಡೋದು. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಸದನ ಸಮಿತಿ ಮಾಡಲಿ, ಅಲ್ಲಿ ಚರ್ಚೆ ಅವರು ಅಧ್ಯಕ್ಷ, ಅವ್ರು 4-5 ಜನ ಸದಸ್ಯರು ಸಲಹೆ ತಗೊಳ್ಳಿ. ಯಾಕಂದ್ರೆ 10 ಲಕ್ಷ ಜನ ಸಲಹೆಯನ್ನ ತಗೊಂಡಿದ್ದೇನೆ. ಆಯ್ತು ಹೇಳಿದ್ರಲ್ಲ ಚಂದ್ರಪ್ಪ ಅವರೇ, ಚಂದ್ರಪ್ಪ ಹೇಳಿದ್ರಿ ತಾವು ಒಮ್ಮೆ. ಈಗ ರೈತರ ಚಳವಳಿ ನಡೀತೆ, ಅವ್ರೇನ್ ನಿಮ್ಮನ್ನ ಕೇಳ್ತಾರ? ರೈತರು ಸರಿ ಕೇಳೋದೇ ಇಲ್ಲ. ಅವರು ಆರಾಮ್ಸೆ ಅವ್ರ ರೈತರು ಬರ್ತಾನೆ ಇರ್ತಾರೆ, ಅವ್ರು ಸಾವಿರಾರು ಗಟ್ಟಲೆ ಬರ್ತಾರೆ. ನೀವು ಅವಾಗ ಏನ್ ಮಾಡ್ತೀರಾ? ಅವ್ರ ಮೇಲೆ ಕಾನೂನು ಜಾರಿಗೆ ತರಕ್ ಆಗ್ತೈತಾ? ನೀವು ಹೋರಾಟ ಅನ್ನದಾತ ಹೋರಾಟ ಮಾಡ್ತಾನೆ. ನೀವು ಇದನ್ನ ಆಮೇಲೆ ಸಮಸ್ಯೆ ಆಗಬಾರ್ದು, ನಿಮಗೆ ಸಮಸ್ಯೆ ಆಗ್ತೈತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಹೇಳಿದ್ದು ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಇಲ್ಲ ಸದನ ಸಮಿತಿಗೆ ಒಪ್ಪಿಸಿ ತೀರ್ಮಾನ ಮಾಡಿ. ತೀರ್ಮಾನ ಮಾಡ್ತೀರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇರ್ತೈತೆ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ವಿರೋಧ ಪಕ್ಷದವರು ಮಾತನಾಡ್ತಕ್ಕಂಥದ್ದೆಲ್ಲ ಸೂಕ್ಷ್ಮ ಗಮನಿಸಿದ ಅಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಅಧ್ಯಕ್ಷರೇ, ಮುಂಚೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೋ, ಗಲಾಟೆ ಮಾಡ್ತಾ ಇದ್ದೋ, ಯಾವುದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೈಕೋರ್ಟ್ ಆದೇಶ ಆದಮೇಲೆ ಬೆಂಗಳೂರಲ್ಲಿ ಒಂದೇ ಒಂದು ಕಡೆ ಏನು ಹಳೆ ಸೆಂಟ್ರಲ್ ಜೈಲ್ ಇತ್ತಲ್ಲ, ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಹೈಕೋರ್ಟ್ ರೂಲ್ಸ್ ಆದಮೇಲೆ ಸರ್ಕಾರನೂ ಕೂಡ ಎಚ್ಚೆತ್ತುಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆ ಆಗಲಿ, ಮೆರವಣಿಗೆ ಆಗಲಿ ಎಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಾನೇನಾಗ್ತಿತ್ತು, ಪ್ರತಿ ದಿವಸ ಒಂದು ಗಲಾಟೆ. ಅದರಿಂದ ಏನು ಗೃಹ ಮಂತ್ರಿಗಳು ಏಕಾಏಕಿ ಕಾನೂನೇನು ತಂದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಬಹಳ ಸೀನಿಯರ್ ಇದ್ದಾರೆ, 2ನೇ ಸಾರಿ ಗೃಹ ಮಂತ್ರಿಗಳು ಇದ್ದಾರೆ, ಬಹಳ ಅನುಭವಸ್ಥರು ಇದ್ದಾರೆ, ಅನುಭವಸ್ಥರು ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಇದ್ದಾರೆ. ಅದರಿಂದ ಈ ಕಾನೂನನ್ನ ಸ್ವಲ್ಪ ಬಿಗಿ ಮಾಡಿದ್ರೆ, ಸ್ವಲ್ಪ ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೈಕ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು, ಅದು ಟೈಟ್ ಮಾಡಿ ಸನ್ಮಾನ್ಯ ಅಧ್ಯಕ್ಷ. ಈಗ ತಂದಿರ್ತಕ್ಕಂಥದ್ದು ಕಾನೂನು ಸರಿಯಾಗಿದೆ, ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದಕ್ಕೆ ಗೃಹ ಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ.